ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ಸ್ವಾತಿಯವರು ರಿಸೆಪ್ಷನಲ್ಲಿದ್ದೀನಿ. ಸೊ ಇದೆ ನೋಡಿ ರಿಸೆಪ್ಷನ್. ಸೊ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನನ್ನ ಫ್ರೆಂಡ್ ಮದುವೆಗೆ ಬಂದಿದ್ದೀನಿ. ಸೊ ಮದುವೆ ಮುಗ್ದಾಗಿದೆ, ರಿಸೆಪ್ಷನ್ಗೆ ಬಂದಿದ್ದೀನಿ. ನೋಡಿ, ಹಡ್ಸನ್ ಸ್ಮಾರಕ ದೇವಾಲಯ ಅಂತ ಇದೆ. ಸೊ ಸ್ಟೀಫನ್ ಆ್ಯಂಡ್ ಸ್ವಾತಿ, ಸ್ಟೀಫನ್ ವೆಡ್ಸ್ ಸ್ವಾತಿ ಅಂತ. ಸೊ ನೋಡಿ ಡೆಕೋರೇಷನ್ ಹೇಗಾಗಿದೆ ಅಂತ. ಸೊ ಸಖತ್ತಾಗಿದೆ ಆ್ಯಕ್ಚುಲಿ ಹೇಳ್ಬೇಕು. ಈಗ ಹೋಗಿದ ತಕ್ಷಣ ಇಲ್ಲಿ ಇನ್ನೂ ಲೈಟ್ಸ್ ಆನ್ ಆಗಬೇಕು. ಸೊ ಫಸ್ಟು ಇಲ್ಲಾಗುತ್ತೆ ನೋಡಿ, ಇಲ್ಲಿ ಹೋಗುತ್ತೆ ಎಂಟ್ರೆನ್ಸು. ಬರಬೇಕಿನ್ನ ಬಂದಮೇಲೆ ನೋಡಬೇಕು. ಇಲ್ಲಿ ಆ್ಯಕ್ಚುಲಿ ಅವಳು ಕೂತ್ಕೊತಾಳೆ, ಅವಳು ಮತ್ತು ಹಸ್ಬೆಂಡು. ಏನಕ್ಕಂದರೆ ಮಧ್ಯಾಹ್ನ ಮದುವೆ ಆಗಿದೆಯಲ್ಲ, ಸೊ ಆಲ್ರೆಡಿ ಹಸ್ಬೆಂಡ್ ಆಯಿತು, ಅನ್ಸಿಲ್ಲ. ಸೊ ಆಲ್ರೆಡಿ ಅರೇಂಜ್ಮೆಂಟ್ ಎಲ್ಲ ಆಗಿದೆ, ಇನ್ನು ಅವರು ಬರಬೇಕಷ್ಟೆ. ಸೊ ಆಲ್ರೆಡಿ ಸೀಟ್ಸ್ ಎಲ್ಲ ಅರೇಂಜ್ ಆಗಿದೆ. ಆ ಕಡೆ ಇದು ಕೂಡ ನೋಡಿ ಲೈಟ್ಸ್ ಆನ್ ಮಾಡಿದ್ರು, ನಮಗೋಸ್ಕರ ಲೈಟ್ಸ್ ಆನ್ ಮಾಡಿದ್ರು. ಥ್ಯಾಂಕ್ ಯು ವಾಸ್. ಸೊ ಹೇ, ನನ್ನ ವೈಫ್ ಕೂಡ ಬಂದಿದ್ದಾರೆ, ಹಾಯ್ ಅಂತೇಳಿ. ಸೊ ಹೇಗಿತ್ತು ಜರ್ನಿ ಕೆಂಗೇರಿಯಿಂದ ಇಲ್ಲಿದ್ದು? ಚೆನ್ನಾಗಿತ್ತಾ? ಸೀರೆ ಹಾಕೊಂಡು ಸ್ವಲ್ಪ ಕಷ್ಟ ಆಯಿತು. ಸೊ ಮತ್ತೆ ಇದು ಎಷ್ಟನೇ ಫಂಕ್ಷನ್, ಇದು ಎಷ್ಟನೇ ರಿಸೆಪ್ಷನ್? ಇದು ಬ್ಯಾಂಗ್ಳೂರಲ್ಲಿ ಥರ್ಡ್ ರಿಸೆಪ್ಷನ್ ಇದು. ಅದು ಫಸ್ಟ್ದು ಮದುವೆಗೆ ಹೋಗಿದ್ದು, ಸೆಕೆಂಡ್ ರಿಸೆಪ್ಷನ್ಗೆ ಹೋಗಿದ್ವಿ. ಇದು ಥರ್ಡ್ ರಿಸೆಪ್ಷನ್, ಥರ್ಡ್ ಫಂಕ್ಷನ್ ಆ್ಯಕ್ಚುಲಿ, ಸೆಕೆಂಡ್ ರಿಸೆಪ್ಷನ್. ಬನ್ನಿ ಒಂದು ವಾಕ್ ಹೋಗೋಣ. ಸೊ ಇವಾಗ ಇಷ್ಟು ಬೇಗ ಬಂದಿರೋದು ಆ್ಯಕ್ಚುಲಿ 7 o'clock ಅಲ್ಲ, 7 o'clockಗೆ. ಇವಾಗ ಆ್ಯಕ್ಚುಲಿ 6:10 ಅಲ್ಲ, 6:10. ಇನ್ನೂ 7 o'clockಗೆ ಅಂತ ಹೇಳಿದ್ದಾರೆ. 7 o'clock ಅಂದರೆ 7 o'clockಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರು ಪ್ರಾಬ್ಲಿ 7:30 ಆಗ್ಬೋದು. ಸೊ ಅದೇ ಅವ್ರು ಯಾವ ಟೈಮು ಬಂದರೂ ನಾವು ಬೇಗ ಬಂದಿರೋದ್ರಿಂದ ನಿಮಗೆ ಎಲ್ಲ ತೋರ್ಸೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಡೆಕೋರೇಷನ್ಸ್. ನಾವು ಆ್ಯಕ್ಚುಲಿ ಮದುವೆಗೆ ಹೋಗಬೇಕಾಗಿತ್ತು, ಮದುವೆದು ಮಿಸ್ ಆಯಿತು ನಮಗೆ. ನಿನ್ನೆ ಇದಕ್ಕೆ ಹೋಗಿದ್ವಿ, ಹಲ್ದಿಗೆ ಹೋಗಿದ್ವಿ. ಬಟ್ ಇವತ್ತು ಮಧ್ಯಾಹ್ನ ಬೇರೆ ಒಂದು ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ನಾವು ಮದುವೆ ಅಟೆಂಡ್ ಮಾಡೋಕ್ಕಾಗಿಲ್ಲ. ಸೊ ಡೈರೆಕ್ಟಾಗಿ ರಿಸೆಪ್ಷನ್ಗೆ ಬಂದ್ವಿ. ನಾನು ಹೇಳಿದೆ ರಿಸೆಪ್ಷನ್ಗೆ ನಾನು ಆನ್ ಟೈಮಲ್ಲಿ ಇರ್ತೀನಿ ಅಂತ 7 o'clockಗೆ. ಬಟ್ ಬೇಗನೆ ಬಂದೆ, ಬಿಕಾಸ್ ನಾನು ಇದ್ರದ್ದೆಲ್ಲ ಡೆಕೋರೇಷನ್ಸ್ದೆಲ್ಲ ಒಂದು ಇದು ತೋರಿಸ್ಬಿಡೋಣ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಡೆಕೋರೇಷನ್ ಮಾತ್ರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ವಿಂಡೋಸ್ಗೆ ಈ ಥರ ಸ್ಕ್ರೀನ್ ಎಲ್ಲ ಹಾಕಿ ಅದ್ರ ಮೇಲ್ಗಡೆ ಹೂವಿಂದ ಡೆಕೋರೇಷನ್ ಎಲ್ಲ ಮಾಡಿ, ಮತ್ತು ಹಾಲ್ ಇದೆಯಲ್ಲ ಕಂಪ್ಲೀಟ್ಲಿ ಆಗಿತ್ತು. ಸೊ ಅಲ್ಲಿ ಫುಲ್ಲು ಕೂಲಾಗಿತ್ತು. ಮತ್ತು ನಾನು ಈ ಸೀಟಲ್ಲಿ ನೋಡಿ ಆ ಪರ್ಪಲ್ಲು ಮತ್ತು ವೈಟ್ದು ಆವಾಗಲೇ ನಾನು ಹೇಳಿದ್ದೆ. ಏನಕ್ಕೆ ಅದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ವೈಟ್ ಶರ್ಟ್ ಹಾಕಿದ್ದೀನಿ, ನನ್ನ ವೈಫು ಪರ್ಪಲ್ ಸ್ಯಾರಿ ಹಾಕಿದ್ದಾಳೆ. ಕರೆಕ್ಟ್ ಅಲ್ಲ? ಸೀಟು ಕೂಡ ಬಟ್ಟೆ ಹಾಕಿದಾರಲ್ಲ ಆ ಚೇರ್ಗೆ, ಅದು ವೈಟ್ ಆ್ಯಂಡ್ ಪರ್ಪಲ್ ಕೂಡ ತುಂಬ ಚೆನ್ನಾಗಿದೆ. ಡೆಕೋರೇಷನ್ಸ್ ಚೆನ್ನಾಗಿದೆ. ಮತ್ತು ಅಲ್ಲಿ ಒಂದು ಡಯಾಸ್ ಇಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಅದು ಆಮೇಲೆ ನಿಮಗೆ ತೋರಿಸ್ತೀನಿ. ಅದು ಕೂಡ ಪರ್ಪಲ್ ಮತ್ತು ವೈಟಲ್ಲಿ ಒಳ್ಳೆ ಕಾಂಬಿನೇಷನ್. ಮತ್ತು ಸ್ಟೇಜಲ್ಲೂ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನಾನು ಇವಾಗ ಸುಪ್ರೀತ್ಗೆ ವೆಯ್ಟಿಂಗು. ಸುಪ್ರೀತ್ ನನಗೆ ಹೇಳ್ದ 5:15ಗೆ ಹೊರಟ್ಬಿಡು ಅಂತ. 5:15ಗೆ ಹೊರಟ್ಬಿಡು ಅಂತ ಹೇಳ್ದ. ನಾನು ಅವನ ಮಾತು ಕೇಳಿ 5:15ಗೆ ಹೊರಟೆ. 5:15ಗೆ ಹೊರಟ್ರೆ ಇವಾಗ ನಾನು ಆಲ್ರೆಡಿ ಎಷ್ಟೊತ್ತಾಗಿದೆ ಇಲ್ಲಿ 6 ಗಂಟೆಗೆ ಇದ್ದೀನಿ ನಾನು. ಇವತ್ತೇನೂ ಟ್ರಾಫಿಕ್ಕು ಇರಲಿಲ್ಲ, ಸಂಡೇ ಅಲ್ಲ, ಸಂಡೇ ಸ್ವಲ್ಪ ಟ್ರಾಫಿಕ್ ಅಷ್ಟೊಂದೇನು ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ರೀಚ್ ಆದೆ ನಾನು. ಇಷ್ಟು ಬೇಗ ರೀಚ್ ಆಗಿಬಿಟ್ಟು ಇನ್ನೇನು ಮಾಡೋದು ಅಂತ. ಒಳ್ಳೇದಾಯಿತು ರೀಚ್ ಆಗಿದ್ದು. ಸೊ ಸ್ಕ್ರೀನ್ ಆನ್ ಆಗ್ತಾಯಿದೆ. ಸೊ ಪ್ರಾಬ್ಲಿ ಇದೆಲ್ಲ ಅರೇಂಜ್ಮೆಂಟ್ ಎಲ್ಲ ಕರೆಕ್ಟಾಗಿದೆಯಲ್ವ ಅಂತ ನೋಡೋಕ್ಕೆ ನನಗೆ ಇನ್ಚಾರ್ಜ್ ಮಾಡಿದ್ದಾರೆ.
ಸೊ ಫ್ರೆಂಡ್ಸ್, ಆಗಲೇ ಲೈಟಿಂಗ್ಸ್ ಇಲ್ಲದೆ ತೋರಿಸ್ದೆ. ಇವಾಗ ಲೈಟಿಂಗ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಲು. ಮತ್ತು ಅಲ್ಲಿ ಪರ್ಪಲ್ದು ಒಂದು ಬಟ್ಟೆ ಕಟ್ಟಿದ್ದಾರಲ್ಲ, ಸೊ ಅದು ಡಿವೈಡ್ ಮಾಡ್ತಾ ಇದೆ. ಅಲ್ಲಿ ವಾಕಿಂಗ್ ಪಾತು ಇಲ್ಲಿ ಮತ್ತೆ ಕೂತ್ಕೊಂಡು ನೋಡೋ ಅಂಥದ್ದು. ವಾಕ್ ಮಾಡ್ಕೊಂಡು ಸೀದಾ ಹೋಗಿ ಅಲ್ಲಿ ಗ್ರೀಟ್ ಮಾಡ್ಬೋದು. ಸೊ ಆಗಲೇ ಹೇಳ್ದಂಗೆ ನೋಡಿ, ವಿಂಡೋದು ಅವಾಗ ಹೆಂಗಿತ್ತು, ಇವಾಗ ನೋಡಿ ಲೈಟಿಂಗ್ಸ್ ಎಲ್ಲ ಅವಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಮತ್ತು ಡಯಾಸು ಒಂದು ಓಕೆ, ಥ್ಯಾಂಕ್ ಯು ಸರ್. ಸೊ ಡಯಾಸ್ನ ಮಧ್ಯದಲ್ಲಿ ಇಟ್ಟಿದ್ದಾರೆ. ಈಗ ನೋಡಿ ಫ್ರಂಟ್ ಸೈಡಲ್ಲಿ ಅವ್ರು ಕೂತ್ಕೊತಾರಲ್ಲ ಆ ಜಾಗದಲ್ಲಿ ಸ್ಟೀಫನ್ದು ಲೆಫ್ಟ್ ಸೈಡಲ್ಲಿ, ಸ್ವಾತಿದು ರೈಟ್ ಸೈಡಲ್ಲಿ ಹೆಸರಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದೆ. ಸೊ ಇದು ಎಂಟ್ರೆನ್ಸು. ಆಗಲೇ ಲೈಟಿಂಗ್ಸ್ ಇಲ್ಲದೆ ಆಲ್ರೆಡಿ ತೋರಿಸಿದ್ದೀನಿ ಸ್ಟಾರ್ಟಿಂಗಲ್ಲೇ. ಬಟ್ ಇದು ಲೈಟಿಂಗ್ಸ್ ಆದಮೇಲೆ ನೋಡಿ ಎಂಟ್ರೆನ್ಸ್ ಎಷ್ಟು ಸಖತ್ತಾಗಿ ಆಗಿದೆ ಅಂತ. ಸೊ ಸ್ಟ್ರೈಟ್ ಹೋಗ್ತಾ ಇದ್ದಂಗೆ ನಿಮಗೆ ರೌಂಡ್ ರೂಮ್ದು ಲೈಟ್ ಇಟ್ಟಿದ್ದಾರೆ. ಜೊತೆಗೆ ಈ ಥರ ಕ್ಯಾಂಡಲ್ ಥರದೊಂದು ಲೈಟಿಂಗ್ ಡೆಕೋರೇಷನ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ರೌಂಡ್ ಕಲರ್ ಬಾಲ್ ಒಳಗಡೆ ಒಂದು ಲೈಟು, ಅದು ಸಖತ್ತಾಗಿದೆ. ಮತ್ತು ಇಲ್ಲಿ ನೋಡಿ ಒಂದು ಪಿಂಕ್ ಕಲರ್ ಒಂದು ಫ್ಲವರ್, ಲೈಟ್ ಪಿಂಕು, ಬೇವು ಪಿಂಕು ಚೆನ್ನಾಗಿ ಬಂದಿದೆ. ಮತ್ತು ಲೆಫ್ಟ್ ಸೈಡಲ್ಲಿ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ದಾರೆ. ಅವ್ರು ಕುತ್ಕೊಂಡು ರೆಡಿ ಆಗ್ತಾರೆ. ಸೊ ಇದು ಬಂದ್ಬಿಟ್ಟು ಯಾರಾದರೂ ಫೋಟೋಸ್ ತೆಗೆಯೋಕ್ಕಿದ್ರೆ ಮೆಮೊರಬಲ್ ಫೋಟೋ ತೆಗೆಯಬಹುದು. ಸೊ ಇದೆ ನೋಡಿ ಎಂಟ್ರೆನ್ಸ್. ಸೊ ಆಗಲೇ ನಾನು ತೋರಿಸಿದ್ದಾರೆ ಎಂಟ್ರೆನ್ಸ್. ಆವಾಗಲೂ ಇವಾಗಲೂ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ಮತ್ತೆ ಹೇಳಿ ಮೇಡಮ್. ಇದೇನಿದು, ಇದು ಯಾವ ಲೈಟ್ಸ್ ಇದು? ಗೊತ್ತಿಸಿ ಏರಲ್ಲ ಹೆಂಗೆ ತಾನೆ ಕಂಟೆಂಟ್ ಬಜಾರ आता मैं क्लियर ಬರೋಂದಿರು ಇತ್ತರಾ ಆಮೇಲೆ. ಸೊ ಈಗ ಆಲ್ರೆಡಿ ವೆಲ್ಕಮ್ ಡ್ರಿಂಕ್ನ ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ನನ್ನ ವೈಫು ಆ ಕಡೆ ಹೋಗ್ಬಿಟ್ಟು ವೆಲ್ಕಮ್ ಡ್ರಿಂಕ್ ಒಂದೊಂದು ಗ್ಲಾಸ್ ತೊಗೊಂಡ್ವಿ. ಸೊ ಕುಡ್ದಿದ್ದ ತಕ್ಷಣ ಕಟ್ ಮಾಡಿದ್ರೆ ಸುಪ್ರೀತ್ ಬಂದ. ಸೊ ಫ್ರೆಂಡ್ಸ್, ನನ್ನ ಫ್ರೆಂಡು ಸುಪ್ರೀತ್ ಬಂದಿದ್ದಾನೆ ಇವಾಗಲೇ. ಅವನು ಇವಾಗ ತುಂಬ ಫ್ರಸ್ಟ್ರೇಟ್ ಆಗಿದ್ದಾನೆ. ಬಟ್ ಆದರೆ ಆ ಫ್ರಸ್ಟ್ರೇಷನ್ನ ಇವಾಗಲೇ ತೆಗಿತೀವಿ ಇಲ್ಲೇ ಯಾರಾದರೂ ಸಿಕ್ಕಿದ್ರೆ ಅಲ್ವಾ? ಹೌದು. ಅಲ್ಬಾರ್ಗ್ ಹೋಗಿದ್ಯಾ ತಾನೇ ನೀನು? ಹಾಂ, ಹೋಗಿದ್ದೀವಿ. ಅಲ್ಲಿ ಊರ್ವಶಿ ಥಿಯೇಟ್ರ್ ಹತ್ರ. ಹೌದು. ಯಾವ ಮೂವಿ ನೋಡಿದೆ? ABCD 2. ನಿಜವಾಗ್ದು? ಹಾಂ, ನಿಜವಾಗ್ದು. ನೋಡಿ ಇಲ್ಲಿ ಹೆಲ್ಮೆಟ್ ಶಾಪ್ ಇದೆ. ರೋಡ್ ಕ್ರಾಸ್ ಮಾಡೋದು ನಿಮ್ಮ ಬ್ಲಡ್ಡಲ್ಲೇ ಇದೆಯಾ? ಹಾಂ, ಮತ್ತೆ ಅದಂಗೆ ಹೈದರಾಬಾದ್ ಅವ್ರಿಗೆ ರೋಡ್ ಕ್ರಾಸ್ ಮಾಡೋದು ಬ್ಲಡ್ಡಲ್ಲೇ ಇರುತ್ತೆ. ಒಂದು ವಿಡಿಯೋ ಕಳಿಸ್ತೀನಿ, ಅದು ನೋಡು. ಅದ್ರಲ್ಲಿ ಫಾರಿನರ್ ಹೆಂಗೆ ರೋಡ್ ಕ್ರಾಸ್ ಮಾಡ್ತಾನೆ ನೋಡು. ಹಾಂ ಪಕ್ಕವಾಗಿ ಹಿಂಗೆ ಹಿಡ್ಕೊಂಡು ಹಾಂ ಹಿಂಗೆ ಹಿಡ್ಕೊಂಡು ನಾವು ಮಾಡ್ತೀವಿ ಗೊತ್ತಾ? ಹಿಂಗೆ ಹಿಡ್ಕೊಂಡು ಹೋಗ್ತಾ ಇರ್ತೀವಿ ನಾವು, ವೇಟ್ ಮಾಡೋದು ನಾವು. ಹಾಂ 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 ಚಿಕ್ಕ ಮೂವಿಯಲ್ಲಿ ಸಲ್ಮಾನ್ ಖಾನ್ ಹೆಂಗೆ ಬರ್ತಾರೆ ಹಾಂ, ಹಾಂ, ಟ್ರೈನಿಂದ ಸೈಕಲ್ ಬಿಟ್ಟು ಹಾಂ 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 ಹಂಗೆ ರೋಡ್ ಕ್ರಾಸ್ ಮಾಡ್ತೀವಿ ನಾವು. ಅಲ್ಲ ಗುರು, ಭಯ ಆಗಲ್ವಾ ರೋಡ್ ಕ್ರಾಸ್ ಮಾಡೋಕೆ ಹಂಗೆ ಡೇರಿಂಗ್ ಆಗಿ? ಏನು ಭಯ ಆಗಲ್ಲ. ಫಸ್ಟ್ ಭಯ ಇತ್ತು, ಇವಾಗ ಭಯ ಇಲ್ಲ. ಅಭ್ಯಾಸ ಆಗೋಯ್ತು ಅಲ್ವಾ? ಮಾಡಬೇಕು, ಡೇರಿಂಗ್ ಮಾಡಿದ್ರೇ ಲೈಫ್ ಸಕ್ಸಸ್ ಆಗುತ್ತೆ. ಫಿಟ್ನೆಸ್ ಆಫ್ ದ ಸರ್ವೈವಲ್ ಅಂತ ಹೇಳ್ತಾರಲ್ಲ. ಹಾಂ 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 ಸರಿ, ಸರ್ವೈವಲ್ ಆಫ್ ದ ಫಿಟ್ನೆಸ್. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟು. ಆದರೆ ಅದೇನಕ್ಕೆ ಹೇಳೋದು ಗೊತ್ತಾ? ಚಿಕ್ಕ ಮೀನು ದೊಡ್ಡ ಮೀನನ್ನ ತಿನ್ನುತ್ತೆ. ಇನ್ ಕೇಸು ಆ ದೊಡ್ಡ ಮೀನು ಈ ಚಿಕ್ಕ ಮೀನನ್ನ ಏನಕ್ಕೆ ದೊಡ್ಡ ಮೀನು ತಿನ್ನೋದು? ಯಾಕಂದರೆ ಚಿಕ್ಕ ಮೀನು ರೆಸಿಸ್ಟ್ ಮಾಡಲ್ಲ. ಹೌದು, ಪವರ್ಫುಲ್ ಇರಲ್ಲ ಅದು. ಅದೇನಾದರೂ ಫೈಟ್ ಬ್ಯಾಕ್ ಮಾಡಿದ್ರೆ ತಿನ್ನೋದು ತಿನ್ಬೋದು, ಆದರೆ ತಿನ್ನೋ ಚಾನ್ಸಸ್ ಕಡಿಮೆ ಆಗಿರುತ್ತೆ. ಒಂದು ಕೋಟ್ಸ್ ಇದೆ ಗೊತ್ತಾ? ಐ ಡೋಂಟ್ ಸೇ ಐ ವಿಲ್ ಡಿಫೀಟ್ ಯು ಬಟ್ ಫೈಟ್ ವಿಲ್ ಬಿ ಹಾರ್ಡರ್ ಅಂತ. ಹೌದು, ಆ ಥರ ಇರಬೇಕು. ನೋಡು ಅಂತ ಹೋಗ್ಬಿಟ್ಟ. ನಮ್ಮ ಹೈದರಾಬಾದಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಕಟ್ಸ್ ತೊಗೊಂಡು ಓಡಿಸ್ತಾರೆ, ಅಲ್ಲಿ ಓಡಿಸ್ತಾರೆ. ಹಾಂ 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 ಗಾಡಿ ಓಡಿಸಲ್ಲ, ನಮ್ಮ ಫ್ರೆಂಡ್ಸ್ ಓಡಿಸ್ತಾರೆ. ಓಕೆ, ಕೂತ್ಕೊಂಡ್ರೆ ಇದು ಹಾಂ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಸು. ಬಂದ್ವಿ ಫೈನಲಿ ನಾವು. ಸೊ ರಿಫ್ರೆಶ್ ಆಗಿಬಿಟ್ಟು ನೆಕ್ಸ್ಟು ನೋಡ್ಬೇಕು ಇನ್ನು ಏನಂತ. ಏನಿದೆ? ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಆಮೇಲೆ ಕುಡಿಯೋದು. ನಮ್ಮ ಕನ್ನಡದಲ್ಲಿ ಒಂದು ಸಾಂಗ್ ಇದೆ, ಜ್ಯೂಸ್ ಕುಡಿತೀಯಾ ಅಂತ. ಜ್ಯೂಸ್ ಇಲ್ಲ, ಅದು ಮೊಸಂಬಿ ಇದೆ. ಸ್ವಾತಿಗೆ ವೆಯ್ಟ್ ಮಾಡಿ ಸಾಕಾಗೋಗಿತ್ತು. ಆಲ್ರೆಡಿ 8:45, 9 o'clock ಆಗ್ತಾ ಬಂತು. ಸೊ ಅಲ್ಲೇನು ಮಾಡಿದ್ವಿ, ಊಟಕ್ಕೆ ಅಂತ ಬಂದ್ವಿ.
ಸೊ ಊಟದಲ್ಲಿ ಇವಾಗ ಇಲ್ಲಿ ಏನಂದರೆ ಮತ್ತು ಪನ್ನೀರ್ ಬಾಟ್ಲು ಬಂದಿಲ್ಲ, ಗೋಬಿ, ಸಾವಿಗೆ ಸೇವಿಗೆ ಇದೆ, ಸೇವಿಗೆ ಇಷ್ಟು ಐಟಮ್ ಇತ್ತು. ಬಟ್ ಏನಂದರೆ ಪ್ರಾಬ್ಲಮ್ ಏನಂದರೆ ಅಲ್ಲಿ ಪ್ಲೇಟ್ಸ್ ಇರಲಿಲ್ಲ. ಸೊ ಎಲೆ ಮಾತ್ರ ಇತ್ತು. ಬಟ್ ಅಲ್ಲಿ ಸರ್ವ್ ಮಾಡೋಕ್ಕೆ ಜಾಸ್ತಿ ಜನ ಇರಲಿಲ್ಲ. ಬಫೆ ಮಾಡಿಬಿಡೋಣ ಅಂತ ಎಲೆ ಹಿಡ್ಕೊಂಡು ಸೀದಾ ಬಂದ್ಬಿಡಿ ಅಂತ ನಾನು ಹೇಳಿದೆ. ಎಲೆ ಹಿಡ್ಕೊಂಡೆಲ್ಲ ಬರೋಕ್ಕಾಗಲ್ಲ, ಎಲೆದಲ್ಲಿ ಇಟ್ಕೊಂಡು ಬಂದು ಬಿಟ್ಕೊಂಡು ಆಮೇಲೆ ಅಲ್ಲಿ ಹಾಕೊಂಡು ನೀವೇ ಬಂದು ಬಟ್ ಏನಂದರೆ ಕೆಳಗಡೆ ಸೆಕ್ಷನ್ ಎಲ್ಲ ಕೆಳಗಡೆ, ಹಾಗಾಗಿ ಮ್ಯಾಕ್ಸಿಮಮ್ ಅಲ್ಲೇ ಎಲ್ಲ ಆಕ್ಯುಪೈ ಆಗಿದ್ದರು, ಇಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಹೇಳಿದ್ರು. ಆಮೇಲೆ ಹೇಗೋ ಒಂದು 20 ಜನ ಬಂದರು. ಮತ್ತು ಇನ್ನೊಂದು ಸೀನ್ ಆಯ್ತು ಅಲ್ಲಿ, ನಾನು ಕೆಳಗಡೆ ಹೋಗಿದ್ದೆ, ನಾನು ಮತ್ತು ಅಲ್ಲಿ ವೇಟರ್ಸ್ ಬ್ಲ್ಯಾಕ್ ಶರ್ಟ್ ಹಾಕಿ ನನ್ನ ಪಕ್ಕದಲ್ಲೇ ಒಂದು ಅಂಕಲ್ ಇದ್ದರು. ಅವ್ರು ಕೆಳಗಡೆ ಬಂದ್ಬಿಟ್ಟು ನಾನು ಅಲ್ಲಿ ಯಾರನ್ನೋ ಇಬ್ಬರು ಬನ್ನಿ ಮೇಲ್ಗಡೆ ಅಂತ ನನ್ನ ಪಕ್ಕದಲ್ಲಿ ಒಂದು ಅಂಕಲ್ ನನ್ನ ಕರೀತಿದ್ದಾರೆ ಮೇಲೆ. ಸೊ ಅವರು ಎಲೆ ಹಿಡ್ಕೊಂಡು ಆಗೋದು ಇಲ್ಲ, ಒಂದು ಕ್ಯಾಟ್ರಿಂಗ್ ಅಲ್ಲಿ ಒಬ್ಬ ಅಂತ ಅಂದ್ಕೊಂಡು ಕನ್ಸಿದ್ರು. ಸಖತ್ ಫನ್. ನನಗೆ ಒಬ್ಬಾಟಿಗೆ ಸೊ ಸ್ವಾತಿ ಅವ್ರ ರಿಲೇಟಿವ್ಸ್ ಎಲ್ಲರನ್ನೂ ನೋಡಿದ್ಮೇಲೆ, ಅವ್ರ ವೀಡಿಯೋನ ತೆಗೆದ್ಮೇಲೆ ಫೈನಲಿ ಟಿ ವಿ ಸ್ಕ್ರೀನಲ್ಲಿ ನಾವು ಕೂಡ ಬಂದ್ವಿ. ಸೊ ಅಲ್ಲಿ ನಾನು ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟಲ್ಲಿ ನಾನಿದ್ದೀನಿ, ಪಕ್ಕದಲ್ಲಿ ಬ್ಲೂ ಸ್ಯಾರಿಯಲ್ಲಿ ರಾಧಿಕಾ ಇದ್ದಾಳೆ, ಮತ್ತು ಸುಪ್ರೀತ್ ಅಂತೂ ನಿಮ್ಗೆ ಗೊತ್ತೇ ಇದೆ, ಹಾಗೆ ಜಯಶ್ರೀ ಇದ್ದಾಳೆ. ಸೊ ಜಯಶ್ರೀ ಮತ್ತು ನಮ್ಮ ಯೋಗೇಶು. ಸೊ ನಾವೆಲ್ಲ ಅಲ್ಲಿ ಸ್ವಾತಿ ಜೊತೆಗೆ ಫೋಟೋ ತೆಗೆಯೋಕ್ಕಿಂತ ಮುಂಚೆ 2 ಮಾತು ಮತ್ತು ಇವಾಗ ಫೋಟೋಗೆ ನಿಂತ್ಕೊತಾ ಇದ್ದೀವಿ. ಸೊ ಸೇಮ್ ಸ್ಕ್ರೀನಲ್ಲಿರೋ ವೀಡಿಯೋನೇ ಇವಾಗ ಆ್ಯಕ್ಚುಲಾಗಿ ಅಲ್ಲಿ ಸ್ಟೇಜಲ್ಲಿ ಏನು ನಡೀತಾ ಇತ್ತು ಅನ್ನೋದೊಂದು ಗ್ಲಿಮ್ಸು ನಿಮಗೋಸ್ಕರ, ಹಾಗೆ ನಮ್ಮ ಮೆಮೊರೀಸ್ಗೋಸ್ಕರ. ಮತ್ತು ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ತಿಳಿಸಿ. ಸೊ ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಇದ್ರ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.